ನಮಸ್ಕಾರ. ಇವತ್ತು ಲೈಫ್ ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಲೈಫ್ ಮ್ಯಾಕ್ಸಿಮೈಸರ್ಸ್ ಅಂದರೆ ಯಾರು ಅಂದರೆ somebody who is happy, hungry and at the same time humble. 3 ಕ್ವಾಲಿಟೀಸ್ ನಾನು ನೋಡ್ತಾ ಇರೋದು. ಒಂದೇನೋ ಒಂದು ಹ್ಯಾಪಿ ಆಗಿರಬೇಕು, ಇನ್ನೊಂದು ಹಂಗ್ರಿ ಇರಬೇಕು ಅಂದರೆ ಹಸಿವು ಇರಬೇಕು, ಇನ್ನೂ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹಸಿವು ಇರಬೇಕು. 3ನೇದು ಹಿ ಶುಡ್ ಬಿ ಹಂಬಲ್. ಆ 3 ವ್ಯಕ್ತಿತ್ವವನ್ನು ಸೇರಿಸಿದಾಗ ಐ ಕನ್ಸಿಡರ್ ದ್ಯಾಟ್ ಅವರು ಒಬ್ಬರು ಲೈಫ್ ಮ್ಯಾಕ್ಸಿಮೈಸರ್ ಅಂತ ನಾನು ಹೇಳ್ತೇನೆ. ಇವತ್ತಿನ ಒಂದು ನಾವು ಚರ್ಚೆಯಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದೇ ಕಷ್ಟ, ಅಷ್ಟು ಅಗಾಧವಾದ ಒಂದು ಏನು ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನನಗೆ ಒಂದೇ ಒಂದು ಕೋಟ್ ನೆನಪಾಗುತ್ತೆ. ಯಾರ್ದು ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರದ್ದು. ಅವ್ರು ಏನು ಹೇಳಿದರು ಅಂದರೆ, ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸು, ದೇ ಕ್ಯಾನ್ ನಾಟ್ ಸಬ್ಸ್ಟಿಟ್ಯೂಟ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ ಜೊತೆ ಒಬ್ಬರು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಇದ್ದಾರೆ. ಯಾರಪ್ಪ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಅಂದರೆ, ನಾನು ಒಬ್ರು ಯಾರಿಗೂ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ ಕ್ವಾಲಿಟಿ ಏನಂದರೆ ಅವ್ರ ಜೊತೆ ಇದ್ರೆ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ, ಹೊಟ್ಟೆ ಹಸ್ತಿದ್ದು ಗೊತ್ತಾಗಂಗಿಲ್ಲ. ಅಂತ ವ್ಯಕ್ತಿ ನಮ್ಮ ಜೊತೆ ಇವತ್ತಿದ್ದಾರೆ. ಅವರು ಸುರೇಶ್ ಕುಲಕರ್ಣಿ ಸರು. ಅವರು 1948ರಲ್ಲಿ ಜನಿಸಿದವರು. ಇಂಡಿಪೆಂಡೆನ್ಸ್ ಆಗಿ ಒಂದೇ ಒಂದು ವರ್ಷದಲ್ಲಿ ಓಕೆ ಜನಿಸಿ ಇಲ್ಲೇ ಏನೋ ಗದಗ್ ಡಿಸ್ಟಿಕ್ನಲ್ಲಿ ಶಿರಟ್ಟಿ ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಜನಿಸಿ ಅಲ್ಲಿಂದ ಓಕೆ ಇವತ್ತಿನವರೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ. ಈಸ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ಅದನ್ನ ಬಿಟ್ಕೊಂಡು ಎಷ್ಟೋಕೊಂಡು ಅವರು ಅವಾರ್ಡ್ಸ್ ಬಂದಿದ್ದಾವೆ, ಎಷ್ಟೋ ಲೇಖನಗಳನ್ನು ಬರೆದಿದ್ದಾರೆ, ಮಕ್ಕಳ ಜೊತೆ ಕೆಲಸ ಮಾಡಿದ್ದಾರೆ, ಟೀಚರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ರೈಟ್. ಅವ್ರನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಅವರ ಒಳಗಿನ ಹುದುಗಿದ ಶಕ್ತಿ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎಜುಕೇಶನ್ ಇಸ್ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನಲ್ಲಿ ಹುದುಗಿರೋ ಶಕ್ತಿ ನಾವು ಹೊರಗಡೆ ತೆಗೆಯೋದೇ ಎಜುಕೇಶನ್ನು. ಅದಕ್ಕೆ ಒಂದು ರಿಯಲ್ ರೋಲ್ ಮಾಡೆಲ್ ಅಂದರೆ ಇವತ್ತು ನಮಗೆ ಸುರೇಶ್ ಕುಲಕರ್ಣಿ ಸರ್. ಸೊ ಅವ್ರ ಜೊತೆ ಐ ಕನ್ಸಿಡರ್ ಹಿಮ್ ಆಸ್ ಅ ಲೈಫ್ ಮ್ಯಾಕ್ಸಿಮೈಸರ್ಸ್, ಯಾಕಂದ್ರೆ ಹಿ ಕ್ಯಾನ್ ಟಚ್, ಮೂವ್ ಅಂಡ್ ಇನ್ಸ್ಪೈರ್ ದ ಹೋಲ್ ಹ್ಯುಮ್ಯಾನಿಟಿ. ಸರ್, ಇವತ್ತು ತಾವು ನಮ್ಮ ಜೊತೆ ಬಂದಿದ್ದಕ್ಕೆ ಬಹಳ ಸಂತೋಷ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಏನೋ ಹಂಬಲ್ ಅಂತ ಎದಕ್ಕಂದ್ರೆ ನಾ ಲೈಫ್ ಮ್ಯಾಕ್ಸಿಮೈಸರ್ ಅಂದ್ರೆ, ಇನ್ಸ್ಪೈರ್ಡ್ ಆಫ್ ಆಲ್ ದಿಸ್ ಸಕ್ಸಸ್ ಓಕೆ, ಆ ಸಕ್ಸಸ್ಸು ಇಟ್ ಶುಡ್ ನಾಟ್ ಟಚ್ ದ ಹೆಡ್. ಅಷ್ಟು ಹಂಬಲ್ ಇರಬೇಕು, ಅದು ಮಾನವೀಯತೆಯಲ್ಲಿ ಇರಬೇಕು. ಸೊ ಸರ್ ಈಸ್ ಎ ಹ್ಯಾಪಿ ಮ್ಯಾನ್. ಅವ್ರ ಜೊತೆ ನೀವು ಟೈಮ್ ಕಳೆದ್ರೆ ಗೊತ್ತಾಗುತ್ತೆ, ರೈಟ್. ಅಟ್ ದ ಸೇಮ್ ಟೈಮ್ ವೆರಿ ಹಂಗ್ರಿ. ಹಿ ವಾಂಟ್ಸ್ ಟು ಡೂ ಮೋರ್, ಇನ್ನೂ ಅವ್ರು ಕೊಡ್ಬೇಕು, ಅದು ಮಾಡ್ಬೇಕು, ವಿದ್ಯಾರ್ಥಿಗಳು ಹಿಂಗಾಗಬೇಕು. ಅವ್ರ ಮನೆಗೆ ಹೋಗಿದ್ದೆ, ನನ್ನ ಮನೆ ತುಂಬಾ ಎಲ್ಲ ಇನ್ನೂ ಸಾಮಗ್ರಿಗಳಿದಾವೆ, ಚಿಕ್ಕ ಮಕ್ಕಳು ಎಲ್ಲ ಕ್ರಿಯೇಟಿವಿಟಿ ಮಾಡೋದು. ದಟ್ ಹಂಗರ್ ಇಸ್ ದೇರ್ ಇನ್ಸೈಡ್. ಅದೊಂದು ಹಸಿವಿದೆ. ಅಟ್ ದ ಸೇಮ್ ಟೈಮ್ ವೆರಿ ಹಂಬಲ್ ಮ್ಯಾನ್. ಓಕೆ, ಅವರು ಲವಬಲ್ ಪರ್ಸನಾಲಿಟಿ. ಅವ್ರ ಜೊತೆ ಇರೋದೇ ನಮ್ಮ ಪುಣ್ಯ. ಸೊ ಅದಕ್ಕೆ ಸರ್, ತಾವು ಬಂದಿದ್ದು ಬಹಳ ಸಂತೋಷ ಆಯ್ತು. ನಮ್ಮ ಎಲ್ಲ ನನ್ನ ಆತ್ಮೀಯರು ಏನಿದ್ದಾರೆ ಅವ್ರಿಗಂತೂ ಬಹಳ ಖುಷಿಯಾಗಿರುತ್ತೆ. ನಂದು ಮೊದಲ ಪ್ರಶ್ನೆ ತಮಗೆ, ಈ ಲೈಫ್ ಮ್ಯಾಕ್ಸಿಮೈಸರ್ಸ್ ನಲ್ಲಿ ನಮಗೆ ವಿ ವಾಂಟ್ ಟು ಸಿ ಲೈಕ್ ಏನಾಯ್ತು, ಅದರಿಂದ ಯಾವುದೇ ಒಂದು ಜೀವನದಲ್ಲಿ ಘಟನೆ ಆಗಿರುತ್ತೆ ಸರ್, ಏನೋ ಒಂದು ಸಂದರ್ಭ ಇರುತ್ತೆ, ಆ ಮೂಮೆಂಟ್ಗೆ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ, ಬದಲಾವಣೆ ಬರುತ್ತೆ. ಹಂಗೆ ನಿಮ್ಮ ಪರ್ಸನಲ್ ಜೀವನ, ಪ್ರೊಫೆಷನಲ್ ಜೀವನ ನಾವು ಮುಂದೆ ತಗೊಳ್ಳೋಣ. ಓಕೆ, ಆತ್ಮೀಯರೇ, ಇನ್ನೊಂದು ಹೇಳ್ಬೇಕಂದ್ರೆ ಸರು ಅವ್ರು ಯಾವಾಗ ಒಂದು ಫಸ್ಟ್ ಬಂದ್ರು, ಡಿಪ್ಲೊಮಾದಲ್ಲಿ ಒಂದು ಫಸ್ಟ್ ರ್ಯಾಂಕ್ ಬಂದ್ರು, ಅವಾಗ ದ.ರಾ. ಬೇಂದ್ರೆ ಅವರು ಸರ್ದ್ ಇಂಟರ್ವ್ಯೂ ತಗೊಂಡಿದ್ದಾರೆ. ಅವ್ರ ಜೀವನದಲ್ಲಿ ಅದೊಂದು ದೊಡ್ಡ ಘಟನೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಈಗ ಸರ್, ತಮ್ಮ ಪರ್ಸನಲ್ ಜೀವನದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ. ಬಹಳ ಸಂತೋಷ. ಮಹೇಶ್ ಮಾಸಾಡೋರ್ಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತಾ, ನಮ್ಮಷ್ಟಕ್ಕೆ ನಾವು ಇರ್ತೀವಿ, ಗುರ್ಸೋದು ಯಾರು? ಹಿಂಗೆ ಸಮಾಜದೊಳಗೆ ಇರುವಂಥ ಜನ, ಇದು ಬಂಗಾರ ಹೆಂಗೆ ಗಟ್ಟಿ ಇಟ್ಟು ರೂಪಾಯಿ ಬೀಳೋದಿಲ್ಲ, ಕೊಳ್ಳಾಗ ಹಾಕ್ಬೇಕಾದ್ರೆ ಸರ ಮಾಡ್ರಿ, ಕಿವ್ಯಾಗ ಹಾಕ್ಬೇಕು, ಓಲಿ ಮಾಡಿಸಿ, ಬಳಿ ಅದು ಏನಾರ ಆಭರಣ ಆದ ಅದಕ್ಕೆ ವ್ಯಾಲ್ಯೂ ಬರ್ತಾ. ಹಂಗೆ ಇವತ್ತು ನನ್ನ ಪರಿಚಯ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳಿ. ಯಾಕಂದ್ರೆ ಅವ್ರದ್ದೊಂದು ಕ್ವಾಲಿಟಿ ಏನು ಗೊತ್ತಾ, ಯಾರಲ್ಲೂ ಬೆಸ್ಟ್ ಇದ್ರೆ ಸರ್ ಸೂಪರ್ ಅಂತ ಕರ್ಕೊಂಡ್ಬಂದ್ಬಿಡ್ತಾರೆ. ನಿಮ್ಗೆ ಇಲ್ಲಿ ಗೊತ್ತಿಲ್ಲ, ಬಟ್ ನಾನು ನನಗೆ ಹೇಳ್ತೇನೆ. ಒಂದು, ನಾನು ಬನ್ನಿಕೊಪ್ಪದಾಗ ಹುಟ್ಟಿದ 3 ತಿಂಗಳಿಗೆ ಶಿರಹಟ್ಟಿಗೆ ಬಂದ್ವಿ. ಶಿರಹಟ್ಟಿ ಒಳಗೆ ಲಾಗುವಾಡ ಅಂದ್ರೆ ಕ್ವಾಟಿ ಒಳಗಿದ್ವಿ.
ನಮ್ಮ ತಂದೆ ಸಣ್ಣಂದಿರ್ತಾನ ಅಂದ್ರೆ ನನಗೆ ತಿಳುವಳಿಕೆ ಬಂದ ನಂತರ ಒಂದೇ ತಕ್ಕ ಹಚ್ಚಿದ ನಂತರ ದಿವಸ ಗರಡಿ ಮನೆಗೆ ಕುಸ್ತಿ ಆಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆವು. ಆಮೇಲೆ ಬೈಠಕ್ ತೆಗಿಬೇಕು, ಸಾಮ್ ಮಾಡಬೇಕು, ಆಮೇಲೆ ಅಲ್ಲೇ ಮಲ್ಕಂಬ ಆಡಬೇಕು. ಅವ್ರು ಏನು ಹೇಳೋರು, ಬರೀ ಶಾಣ್ಯಾಗ ಉಪಯೋಗ ಬೀಳೋದಿಲ್ಲಪ್ಪ, ಶರೀರ ಗಟ್ಟಿಮುಟ್ಟಿರ್ಬೇಕು. ಶಾಣ್ಯಾಗೆ ವರ್ಷಕ್ಕೆ 2 ಸಲ ಜಡ್ಲಿ ಬಿದ್ದಂತ. ಏನ್ರಿ 2 ಸಲ ಜಡ್ಲಿ ಅಲ್ಪ, ಒಮ್ಮೆ ಜಡ್ಲಿ ಬಿದ್ದು 6 ತಿಂಗಳು ಇರ್ತಿತ್ತಂತೆ. ತಗೊಂಡು ಏನು ಮಾಡೋನು ಅವನ್ನ? ಬರೀ ಶಾಣೆತನ ಉಪಯೋಗ ಬೀಳೋದಿಲ್ಲ, ಶಾರೀರಿಕವಾಗಿ ಗಟ್ಟಿ ಇರ್ಬೇಕಂತ ನಮ್ಮನ್ನು ತಯಾರು ಮಾಡ್ತಿದ್ರು. ಆಮೇಲೆ ಬದಾಮಿ ಹಾಲು ಅವ್ರ ಕಾಸು ಕೊಡ್ತಿದ್ರು. ನಾವು 7 ಮಂದಿ ಅಣ್ಣ ತಮ್ಮಂದ್ರು, 3 ಮಂದಿ ಅಕ್ಕಂದ್ರು, ಅಂದ್ರೆ 10 ಮಂದಿ. 10 ಮಂದಿ ಸರ್. ಮತ್ತೆ ಎಲ್ಲರೂ ಟಾಪ್ ಮೋಸ್ಟ್. ಅಮ್ಮ ಇಸ್ ಟ್ಯಾಲೆಂಟೆಡ್, ಅಪ್ಪ ಇಸ್ ಎಕ್ಸಲೆಂಟ್. ಏನ್ ಖುಷಿಯಿಂದ ಬೆಳಿತಿದ್ವು ಅಂದ್ರೆ, ನಾವು ಶಾಲೆ ಒಳಗೆ ಹೋಗ್ಬೇಕಾದ್ರೆ ಎಲ್ಲಾನು ಆಟ ಆಡಬೇಕು, ಫ್ರೆಂಡ್ಸ್ ಕರ್ಕೊಂಡ್ಬರ್ಬೇಕು, ಅಲ್ಲಿ ಜಾತಿ ಪಾತಿ ಏನ್ ಪ್ರಶ್ನೆ ಇಲ್ಲ, ಆಟ ಆಡ್ಬಿಟ್ಟು ಪೂರ್ಣ ಆಡ್ತಿದ್ವಿ. ಪಡಸಾಲ ಕೂಡಿಸಿ ಎಲ್ಲರೂ ಕೈ ತೊಳ್ಕೊಂಡ್ಬಂದ ನೋಡ್ಕೊಂಡು ಎಲ್ಲರಿಗೂ ತಿನ್ಲಿಕ್ಕೆ ಕೊಡ್ತಿದ್ವಿ. ನಮ್ಮಮ್ಮ ಕೊಡ್ತಿದ್ರು. ಪ್ರತಿಯೊಬ್ಬರದ್ದು ಹಿಸ್ಟ್ರಿ ಕೇಳ್ತಿದ್ದಕ್ಕೆ, ಎಲ್ಲೆಲ್ಲಿ ಆಡಿ ಬಂದ್ರಿ, ಏನ್ ಮಾಡಿ ಬಂದ್ರಿ, ಉಡಾಳ್ಗಿರಿ ಮಾಡಿದ್ರು, ಓದಿದ್ರು, ಏನ್ ಮಾಡಿದ್ರಿ, ಏನ್ ಸೂಪರ್. ಈ ರೀತಿ ಬೆಳೀತಾ ಏನ್ ಖುಷಿ ಇತ್ತೋ, 10ನೇ ವರ್ಷಕ್ಕೆ ತಂದೆಯವರು ಸಡನ್ ಆಗಿ ತೀರ್ಕೊಂಡ್ರು. ರಿಲೇಟಿವ್ಸ್ ಮನೆ ತುಂಬಾ ಇರ್ತಿದ್ರು. ಇದ್ರ ಹಿಂಗಿರ್ಬೇಕಿದ್ರು, ಕೃಷ್ಣನ ಮನೆ ಇದ್ದಂಗ ಅಂತ ಎಲ್ಲ ಹೇಳ್ತಿದ್ರು. ಆ 3 ತಿಂಗಳಾದ್ಮೇಲೆ ಎಲ್ಲರೂ ಯಾರು ಬರಲಿಲ್ಲ. ಕಾರಣ ಅಂತಂದ್ರೆ ಅವ್ರು ತಪ್ಪಲ್ಲ, ನಮ್ಮಲ್ಲಿ ತಾಕತ್ತು ಗೊತ್ತಾಗಬೇಕಾದ್ರೆ ಎಲ್ಲರೂ ದೂರ ಸರಿಬೇಕು. ನಾ ಆಟ ಆಡ್ಬೇಕಂತಂದ್ರೆ ಗ್ರೌಂಡ್ ಬಿಟ್ಟು ಕೊಡ್ಬೇಕು. ಎಲ್ಲರೂ ಗ್ರೌಂಡ್ನಾಗಿದ್ರೆ ಆಟ ಹೆಂಗೆ ಆಡ್ತೀವಿ? ಇದು ನನ್ನ ಎಕ್ಸ್ಪೀರಿಯನ್ಸ್ ಬಂದದ್ದು. ಅವಾಗ ನಾವು ಮೊದಲೇ ಅಪ್ಪ ಇದ್ದಾಗ ನೂಲ್ತಿದ್ವಿ. ಹಿಂಗಾಗಿ ದಿವ್ಸಕ್ಕೆ 2 ಅಡಿ ನೂಲ್ತಿದ್ವಿ. 7 ಅಣೆ ಸಿಕ್ತಿತ್ತು. ನನ್ನ ಅಣ್ಣನೂ ನೂಲ್ತಿದ್ದ. ಆಮೇಲೆ ಅಗ್ರಿಕಲ್ಚರ್ ರಾತ್ರಿ ಹೊತ್ನಾಗ 2 ಗಂಟೆಗೆ ಹೋಗಿ ಕುಶ್ವಿ ಕಿತ್ತಿದ್ವಿ. ನಾನು 4 ಗಂಟೆವರೆಗೆ. ಯಾಕೆ ರಾತ್ರಿ ಕಿತ್ಬೇಕಂದ್ರೆ ಅದು ಮಂಜು ಬಿದ್ದು ಸಾಫ್ಟ್ ಆಗಿರ್ತದೆ. ಬಿಸಿಲು ಬಿತ್ತು ಒಂದ್ ಕಡೆ ಮುಳ್ಳು ಬರ್ತಾವ. ಈ ಎಕ್ಸ್ಪೀರಿಯನ್ಸ್ ಯಾವ ಶಾಲೆ ಕೊಡ್ತಾರ? ಅಲ್ಲಿ ಹೋದ್ರೆ ಗೊತ್ತಾಗೋದು. ಆಮೇಲೆ ಹಸಿವಾಗಿರ್ತದೆ, ಮಸ್ತ್ ತಿಂತಿದ್ವಿ, ಈಶಾಡ್ತಿದ್ವಿ, ಹಣ್ಣು ತಿಂದು ಬರ್ತಿದ್ವಿ. ಅದೊಂದು ಪ್ಲೇಜರ್ ಬೇರೆ. ಆದ್ರೆ ಅಮ್ಮ ಎಂದು ಕೂಡ ಬಹಳ ಕಷ್ಟ ಪಡ್ತಾರೆ ನನ್ನ ಮಕ್ಕಳು. ಎಂದೂ ಅಳ್ಳಿಲ್ಲ. ನಮಗೆ ಇವೆಲ್ಲಾನು ನೂತ್ ಮೇಲೆ 3 ಬೆರಳಿಗೆ ರಕ್ತ ಬಂದಿರ್ತಿತ್ತು. ಅಮ್ಮಗೆ ತೋರಿಸ್ತಿದೆ, ಅಮ್ಮ ರಕ್ತ ಬಂದಂತ. ಹೌದಾ, ಔಷಧ ಹಚ್ತೀನಿ, ಹಿಂಗ ದಡ್ಡಿ ಬೀಳೋದಪ್ಪ ಅಂತ ಔಷಧ ಹಚ್ಚಿ, ನಾಳೆ 1-2 ಚಿಟಿಗೆ ಕಡಿಮೆ ನೂಲು ಅಂದ್ರೆ ಈ ಹೆಬ್ಬಟ್ಟಿಗೆ ಹಾಕ್ತಿಯಲ್ಲ ಕಿರಿಬಟ್ಟಿಗೆ, ಅದು ಮಾದ ಬಿಡ್ತದ. ಆಮೇಲೆ ಇದನ್ ಮಾಡು ಇಷ್ಟೆಲ್ಲ ಹೇಳಿ ಒಳಗೆ ಹೋಗಿ ಅಳ್ತಿದ್ಲಕ್ಕೆ. ನಥಿಂಗ್ ಆಗೋದೇ ಇದೆ. ಅಂದ್ರೆ ಅವ್ವ ಹತ್ತು ಬಿಟ್ಲು ಅಂದ್ರೆ ನೀವ್ ವೀಕ್ ಆಗ್ತೀರಿ ಅಂತ ಹೇಳಿ ಅವ್ರು ನಿಮ್ ಮುಂದೆ ಎಂದೂ ಹತ್ತಿಲ್ಲ. ಮತ್ತೆ ಅಪ್ರಿಸಿಯೇಟ್ ಮಾಡಕ್ಕೆ ನೋಡ ಹೆಂಗ್ ಮಾಡ ನೋಡಿ, ಇಷ್ಟು ನೋವು ಇದ್ರೆ ಹೆಂಗ್ ಮಾಡ್ತಾನ ನೋಡ. ಮಾಸ್ಟರ್ ಪೀಸ್. ಇದು ಆದ್ಮೇಲೆ ನಮ್ಮಮ್ಮ ಏನ್ ಮಾಡ್ತಿದ್ಲು, ಎಲ್ಲರಿಗೂ ಕೂಡಿನ ಊಟಕ್ಕೆ ಹಾಕ್ತಿದ್ಲು. ನಮ್ಮ ತಟ್ಟೆ ನಾವು ತೊಳ್ಕೋಬೇಕು, ಅಡಿಗೆ ಮಾಡಿ ಹಾಕ್ತಿದ್ಲು. ಒಂದು ಕಂಡೀಷನ್ಸ್ ನನಗೆ ನಮ್ಮ ಊರಿಂದ ಕಲ್ತಿದ್ದು. ನಮ್ಮವ್ವ ಹೇಳ್ತಿದ್ಲು, ಎಂದೂ ಬಡಿಸ್ಬೇಕಾದಾಗ ನನಗೆ ಇನ್ನೊಂದು ಸ್ವಲ್ಪ ರೊಟ್ಟಿ ಹಾಕು, ಅನ್ನ ಹಾಕು, ಪಲ್ಯ ಕೇಳಬ್ಯಾಡ್ರಿ. ನಾನು 3 ಸಲ ಕೇಳ್ತೇನೆ, ಅದು ನೀವು ಕೇಳಂಗಿಲ್ಲ. ಯಾಕಂದ್ರೆ ನೀವು ಕೇಳಿದಾಗ ಅದು ಇಲ್ಲ ಅಂದ್ರೆ ನನ್ಗೆ ಬಹಳ ದುಃಖ ಆಗ್ತದಪ್ಪ. ಅದ್ ನಮ್ಗೆ ಏನು ಕಡಿಮೆ ಮಾಡ್ತಿದ್ಲ. 3 ಸಲ ಕೇಳ್ತಿಲ್ಲ, ಇನ್ನೊಂದ್ ಸ್ವಲ್ಪ ಅನ್ನ ಬೇಕನ, ರೊಟ್ಟಿ ಬೇಕನ, ಪಲ್ಯ ಬೇಕನ, ಮೊಸರು ಬೇಕನ, ಎಲ್ಲ ಕೇಳ್ತಿದ್ಲು. ಬಟ್ ನಾವ್ ಕೇಳಂಗಿಲ್ಲ. ಆಕಿ ಕೇಳಿಲ್ಲ ಅಂದ್ರೆ ಅದು ಮುಗದ ಅಂತ. ಇದು ನಮ್ಮಲ್ಲಿ ಒಂದು ಪದ್ಧತಿ ಐತೆ. ಅದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಇದು ಹೆಂಗಾತಂದ್ರ, ನಾನಿಲ್ಲಿ ಧಾರವಾಡಕ್ಕೆ ಬರ್ಬೇಕಾಯ್ತು. ಧಾರವಾಡಕ್ಕೆ ಬಂದಾಗ BSc 1 ಬೆಳಿಗ್ಗೆ ಅನ್ನೋದಾಗ ನಾನು ಅರ್ನಿಂಗ್ ಅಂಡ್ ಲರ್ನಿಂಗ್ ಪೇಂಟಿಂಗ್ ಮಾಡ್ಕೊಡ್ತಿದ್ದೆ. ರೊಕ್ಕ ಬಂದ್ರೆ ಕಾಲೇಜು ಮತ್ತೆ ಎಲ್ಲ ಆಗ್ತಿತ್ತು. ಅಂಡ್ ಆಲ್ ಬ್ರದರ್ಸ್ ಆರ್ ಬ್ರಿಲಿಯಂಟ್. ಹೆಂಗಂದ್ರೆ ಅಮ್ಮನಿಂದನ ಒಂದ್ಸಲ 6 ಫೂಟು 4 ಫೂಟು ಪೇಂಟಿಂಗ್ ಮಾಡಿದೆ ಬೆಡ್ನ ಪಾವೆಲ್. ನಮ್ಮ ಒಂದು 12 ಗಂಟೆಗೆ ಚಾಲೂ ಮಾಡಿ ಆಗಲ್ಲ 5 ಗಂಟೆಗೆ ಮುಗಿಸ್ಬಿಟ್ಟೇನ ಅಂದ. ಎಸ್, 2 ಕೈಲಿ ಮಾಡ್ತಿದ್ದೆ. ಭಾಳ ಚಲೋ ಆಗ್ಯದ ಅಂದ್ಲೆ. ಖುಷಿ ಆತ. ಮತ್ತೇನೋ ಅಂದ, ಚಹಾ ಬೇಕು ಅಂದೆ. ಸಕ್ರೆ ಇಲ್ಲಲ್ಲ ಅಂದ. ನನ್ ತಪ್ಪು, ಯಾಕಂದ್ರೆ ಕೇಳೋಂಗಿದ್ದಿಲ್ಲ. ಆಯ್ತಾ, ನನ್ಗೆ ಏನು ಅನ್ಸಲ, ಸ್ನಾನ ಮಾಡಿದೆ, ಆಸ್ ಯೂಶುವಲ್ ಓದ್ಲಿ ಕೂತೆ. 8 ಗಂಟೆಗೆ ನಮ್ಮ ಊರಿಂದ ಒಂದು 3 ಜನ ಬಂದ್ರು. ಬಹಳ ಅಪರೂಪದಂಗೆ ಬಂದ್ರೆ, ಬರ್ರಿ ಏನು ಅವ್ವ ಅಪ್ಪ ಮಗಳು ಏನು ಎಲ್ಲರೂ ಬಂದ್ರೆ ಖುಷಿ ಆಕೆ. ಅಡುಗೆ ಮನೆ ಕರ್ಕೊಂಡು ಹೋದ್ಲು, ಅವಲಕ್ಕಿ ಹೆಚ್ಚು ಕೊಟ್ಲು, ಚಹಾ ಮಾಡಿದ್ಲು. ಪಕ್ಕದ ಮನೆಯಿಂದ ಸಕ್ರೆ ತಂದಿಲ್ಲ. ನನಗೆ ಅದು ಸಿಟ್ಟು ಅಂತ. ಬೆಳಗ್ಗೆ 5 ಗಂಟೆಗೆ ಅಷ್ಟು ಕಷ್ಟಪಟ್ಟು ಚಹಾ ಮಾಡಿದ್ರು, ಸಕ್ರೆ ಇಲ್ಲ ಅಂದ. ಸಕ್ರೆ ಎಲ್ಲಿಂದ ಬಂತು ಅಂದು ನಾನು ಒಳಗನ ಹೋಗ್ಲಿಲ್ಲ. ಬಂದವ್ರು ಏನಂದ್ರು, ಏನಪ್ಪಾ ಸುರೇಶ ಚಾ ಕುಡ್ಲಿಕ್ಕೆ ಬರೋ ಅಂದ್ರೆ. ನಾ ಕೊಡಂಗಿಲ್ಲ ಅಂದೆ. ಅವ್ರು ಏನಂದ್ರೆ, ಸೋನಿ ಮಕ್ಳಿಗೆ ಚಟಾಸ್ ಹೋಯ್ತಿಲ್ ನೋಡ್ರಿ, ಎಷ್ಟು ಚಲೋ ಅವ ಅಂದ್ರೆ. ನನಗೆ ಯಾಕೆ ಸಿಟ್ಟು ಅಂತಂದ್ರೆ, ನಮ್ಮವ್ ನಾ ಕೇಳ್ದಾಗ ಕೊಟ್ಟಿಲ್ಲಲ್ಲ. ಚಾ ಕುಡಿದ್ರು, ಎಲ್ಲ ಮಾಡಿದ್ರು. ಮತ್ ನಮ್ಮವ್ ಹೇಳಿದ್ರು, ಮತ್ತ ಮಗಳದು ಎಲ್ಲ ಆಗ್ಯದ,
ಥರವಾದ ಇನ್ನು ಮಾಡೋದ ಎಲ್ಲ ಭಾಳ ಖುಷಿ ಆಯ್ತು. ಮತ್ತು ಊಟ ಮಾಡ್ಕೊಂಡು ಶಿರಟ್ಟಿಗೆ ಹೋಗ್ರಿ, ಹಂಗೆ ಹೋಗ್ಬೇಡ್ರಿ. ಯಾಕಂದ್ರೆ ನಡು ಎಲ್ಲಿ ತಿನ್ನೋರು ಮತ್ತು ಮುಟ್ಟೋದು ಸಂಜೆ ಆಗ್ತದ. ಅದಕ್ಕೆ ಮತ್ತು ಚಲೋ ಸಿಹಿ ಸುದ್ದಿ ಹೇಳಿರಿ, ಖೀರ್ ಮಾಡ್ತೀನಿ ಅಂದ. ನನ್ ಒಂದ್ ಕಪ್ ಶಾಕ್ ಸಕ್ರಿಲ್ಲ ಅಂದಕ್ಕೆ ಖೀರ್ ಮಾಡ್ತಾಳೆ. ಆಯ್ತು 1 ಗಂಟೆಗೆ ಬರ್ತೀವಿ ಹೋಗ್ತೀವಿ ಅಂತ ಹೋದ್ರೆ ನಮ್ಮ ಒಂದು ಕಪ್ನಾಗ ಚಹಾ ಹಿಡ್ಕೊಂಡ್ಬಂದು ಕೊಟ್ಲ. ಚಹಾ ಕುಡಿ ಅಂದ. ನಂಗೆ ಬೇಡ ಅಂದ. ನಾ ಕೊಡ್ತೀನಿ ತಗೋ ಅಂದ. ನಂಗೆ ಬೇಡ. ಯಾಕೆ ಬೇಡ? ಮತ್ತೆ ಆಗಲೇ ನಾ ಮುಂಜಾನೆ ಕೇಳಿದಾಗ ಇಲ್ಲ ಅಂದೆ. ಮತ್ತೆ ಈಗ ಎಲ್ಲಿಂದ ಬಂತು? ಬೇಕೇನ್ ಬೇಡ ಹೇಳಂತೇಳಿ. ನಿಂಗೆ ಚಹಾ ಬೇಕೇ ಬೇಡ ಬೇಡ ಅಂತ. ಯಾಕೆ ನಂಗೆ ಉತ್ತರ ಕೊಟ್ಟಿಲ್ಲ. ಸೀದಾ ಬಚ್ಚಲ್ ಕುಡಿದು ಚಹಾ ಚೆಲ್ಲಿಲ್ಲ, ಚಹಾ ನೇರವಾಗಿ ಚೆಲ್ಲಿಲ್ಲ, ಕಪ್ಪು ಉಸಿ ತೊಳೆದ ಡಬ್ಬ ಹಾಕಿಲ್ಲ. ನಾ ಕುಡ್ದೇನೋ ಅಂದ. ನೀನು ಬೇಡ ಆಗಿರ್ಬೋದು, ಕುಡ್ದಿರ್ಲಿಕ್ಕೆ. ಯಾಕಂದ್ರೆ ನನಗೆ ಉತ್ತರ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಅಡಾಮೆಂಟ್ ಮಾತಾಡಿದೆ. ಇಲ್ಲಿ ಒಳಗೆ ಬಾ ಅಂದ. ಅಡುಗೆ ಮನೆ ಕರ್ಲ. ಇಲ್ಲಿ ಮೇಲೆಲ್ಲ ಸಾಲ್ಗ ಡಬ್ಬಿ ಅವಲ್ಲ, ಚೌಕನು ಪೇಪರ್ಮೆಂಟ್ ಡಬ್ಬಿ ಇದೆ ತೋರಿಸಿ. ಇದು ಸಕ್ಕರೆ ಡಬ್ಬಿ ತುಂಬೇದ, ಇದು ತೊಗರಿಬೇಳೆ, ಇದು ಅಕ್ಕಿ, ಇದು ಹಿಟ್ಟು ಎಲ್ಲಾನು ತೋರಿಸಿಲ್ಲ. ಇಷ್ಟು ತುಂಬ್ಯಾವ. ಅತಿಥಿಗಳ ಪಾಲಿಂದ ಅದ. ನಂದು ನೀನು ಹೊಟ್ಟಿ ತುಂಬ್ಕೊಳಿಕಲ್ಲ. ಅತಿಥಿಗಳು ಯಾವ ಹೊತ್ತಿಗೆ ಬರ್ತಾರ ಗೊತ್ತಿಲ್ಲ. ಬಂದಾಗ ನನ್ನ ಬಡತನ ಹೇಳ್ಕೊಳಿಕ್ ತಯಾರಿಲ್ಲ ನಾನು. ಅವ್ರು ಕೇಳೋದಿಲ್ಲ, ನಾವು ಕೇಳಿ ಕೊಡ್ಬೇಕ. ಅತಿಥಿಗಳದು ಸಕ್ರೆ ಡಬ್ಬಿ ಫುಲ್ ಅದ, ಅವ್ರನ್ನ ಕೊಟ್ಟೇನಿ. ನಮ್ದಿಲ್ಲ ಸಕ್ರೆ ಡಬ್ಬಿ, ನಮ್ದು ಖಾಲಿ ಆಗಿದ್ದೆ. ಬಟ್ ಅತಿಥಿಗಳದ್ದು ಫುಲ್ ಐತಿ, ಅದಕ್ಕೆ ನಾ ಕೊಟ್ಟೇನಿ. ಅಂದ ಕೂಡಲಿನ ನನಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಪ್ರತಿ ತಿಂಗಳ ಅದು ಹೆಂಗೆ ತುಂಬ್ತಾವಂದ್ರೆ, ಪ್ರತಿ ತಿಂಗಳ ಸಾಮಾನು ತಂದ್ಕೊಳ್ಳಿ, ಅತಿಥಿಗಳದ ಒಂದು ಮುಷ್ಟಿ ಹಾಕಿ ಇಟ್ಟ ಮೇಲೆ ನಾನು ನೀನು ತಿನ್ನೋದಿದ್ರ ಇಲ್ಲಾರಿಲ್ಲ. ಅತಿಥಿಗಳು ಮಹತ್ವದವ್ರು. ಇನ್ನು ಮೇಲಿಂದ ನಾಳಿಂದ ವಿಚಾರ ಮಾಡು. ನೀನು ಹಂಗೇನಾರ ಬೇಕಾದ್ರೆ ಇಷ್ಟು ಇರ್ತದ, ನೀ ತಿನ್ಬಹುದು. ಆದ್ರೆ ನಿನ್ನ ಮಗ ಇರೋದಿಲ್ಲ, ಅತಿಥಿ ಇರ್ತೇನೆ. ಹತ್ತು ಬಿಟ್ಟೆ. ಅಮ್ಮ ತಪ್ಪಾಗಿಲ್ಲ. ಅಂದ್ರೆ ನೀ ನನ್ನ ಮಗನಾಗಿ ಉಳಿದಿಲ್ಲ, ನಿನ್ನ ಅತಿಥಿ ಯಾಕೆ ನೀ ಅದನ್ನ ಮುಟ್ಟಿರ್ತಿ ಅಂತ ಹೇಳಿ ಅಂದು ಎಂತ ಜೀವನ ಪಾಠ. ಬಹಳ ಕೆಟ್ಟ ಅನ್ಸಿ ಕೊನೆಗೆ ಹೇಳಿ ಗೊತ್ತಾ, ನಾ ಅತ್ತೆ 2 ದಿವಸ ಬಹಳ ಅತ್ತೆ ನನ್ ತಪ್ಪಾಗಿದೆ. ಏನ್ ತಪ್ಪಾಗಿ ಏನ್ ಮಾಡಿದೆ, ಏನ್ ಬದ್ದೇನದೇ ಅಂದ. ದೇವ್ರ ನಮಸ್ಕಾರ ಮಾಡ್ತೀನಿ ಅಂದೆ. ಅದರಿಂದ ಏನಾಗೋದಿಲ್ಲ ಅಂದ. ಅಂದ್ರೆ ನೀ ತಪ್ಪು ಮಾಡಿದ್ದಕ್ಕೆ ಏನ್ ಮಾಡಿದ್ದೆ? ಅದೇ ಬರೀ ನಮಸ್ಕಾರ ಮಾಡಿಬಿಟ್ರೆ ಸಾಲ್ವ್ ಆಗೋದಿಲ್ಲ. ಮತ್ತೇನು, ನಾಳೆ ನೀವು ದುಡಿಲಿಕ್ಕತ್ತಿದ ಮೇಲೆ ನಿನ್ನ ಅರ್ನಿಂಗ್ ಒಳಗೆ ಮೊದ್ಲು ಅತಿಥಿಗಳ ತೆಗೆದಿಟ್ಟು ನೀವು ಊಟ ಮಾಡ್ಲಿಕ್ಕೆ ಕಲಿತೀನಿ ಅನ್ನೋ, ಆವಾಗ ಅದು ಶ್ರಮ ಆದಂಗ. ಅದು ಇವತ್ತಿಗೂ ಕೂಡ ಅಮ್ಮಂದು ನೆನಪಿಗೆ ಬಂದ್ರೆ ಏನೂ ಅರ್ನ್ ಮಾಡ್ಲಿ, ಅತಿಥಿಗಳ ಪಾಲು ಬೇರೆ ಅದ, ಅದು ನಂದಲ್ಲ. ಅದನ್ನೊಂದು ಕಲ್ಸಿದ್ರು. ಇನ್ನೊಂದು ಅದ್ಭುತ, ನಾವು 4 ಮಂದಿ ಫಸ್ಟ್ ರ್ಯಾಂಕ್ ಬಂದ್ವಿ. ಅಣ್ಣ, ನನ್ನ ಅಣ್ಣ ನೋಡ್ರಿ, 2ನೇ ಅಣ್ಣ ಫಸ್ಟ್ ಅವ ಏರ್ಫೋರ್ಸ್ ಸೇರಿದವ ನಮ್ಮ ಊರಾಗ. ಕಲೀಲಿಕ್ಕೆ ಆಗ್ಲಿಲ್ಲ, ಅಪ್ಪನ ಫೀಸ್ ಇಲ್ಲ, ಎಲ್ಲ ಸ್ಟ್ರೈಕ್ ಆಗ್ಬಿಟ್ಟದ. ಅವಾಗ ಕಂಟಿ ಅಂತ ತಿಳ್ಕೊಂಡು ಎಜುಕೇಶನ್ ಮಿನಿಸ್ಟ್ರಿ ಇದ್ದ ಬಂದಾಗ ಹೋಗಿತ್ತ. ಏನ್ ಮಾಡ್ಬೇಕ, ಅಪ್ಲೈ ಮಾಡಿದೆ, ಜಾಸ್ತಿ ಎಲ್ಲ ಆಯ್ತು. ಆ್ಯಂಡ್ 4 ಮಂದಿ ಫಸ್ಟ್ ರ್ಯಾಂಕ್, ಖುಷಿ ಊರಾಗ. ಏನ್ ವೆಂಕಣ್ಣನ ಮಕ್ಕಳು, ಅವ್ರು ಏನ್ ಮಾಡಿ ಹಾಕ್ತಾಳೆ ಏನವ್ರವ, ಭಯಂಕರ ಶಾಣೆ ಅವ. ನನ್ನ ಫಸ್ಟ್ ರ್ಯಾಂಕ್ ಸೊಸೈಟಿಗೆ ನಮ್ಮ ಅಣ್ಣಂದು ಎಲ್ಲರೂ ಸನ್ಮಾನ ಮಾಡಿದ್ರು. ಸಂಜೆ ಒಂದು ಬಂದ್ವಿ ಭಯಂಕರ ಖುಷಿಯಿಂದ. ನಮ್ಮ ತಾಯಿ ರೊಟ್ಟಿ ಮಾಡ್ತಾ ಅಡುಗೆ ಮಾಡ್ತಾ ಹಿಂಗೆ ಕೂತಿದ್ಲ, ಹಾಕ್ತಾ ಇದ್ಲ. 5 ನಿಮಿಷ ಮಾತಾಡಿದ್ಮೇಲೆ ನಮ್ಮ ಅಂದ್ಲ, ಇನ್ನು ರ್ಯಾಂಕ್ ಅದು ಬಿಡ್ರಿ, ಎಲ್ಲೆಲ್ಲಿ ಏನೇನು ಮಾಡಿದ್ರು ದಿಮಾಕಲ್ಲಿ ಹೇಳ್ತಾ ಇದ್ವಿ ನಾವು, ಹೆಂಗೆ ಮಾತಾಡಿದ್ರು ಏನು ಬಿಡ್ರಿ, ಅದು ವಿಷಯ ಬೇರೆ ವಿಷಯ ಬಂದಿರಲ್ಲ, ವಿಷಯದ ಬಗ್ಗೆ ಮಾತಾಡ್ರಿ, ನಾನು ಕೇಳ್ತೀನಿ ಅಂತ. ನಮ್ಮ ಅಣ್ಣಗೆ ಸಿಟ್ಟು ಬಂತ. ಇಂಜಿನಿಯರಿಂಗ್ ಫಸ್ಟ್ ಬಂದಿದ್ದ, ನಿಮ್ಮ ಮಕ್ಕಳು ರ್ಯಾಂಕ್ ಬಂದ ಖುಷಿ ಇಲ್ಲನ, ಖುಷಿ ಏನು ಅದನ್ನ ಮಾತಾಡೋದನ್ನ, ಅದೇನು ದೊಡ್ಡ ಶಾಣ್ಯರ್ ಇದ್ದೀರಿ, 1 ಬಿಟ್ಟು 3 ಸಲ ಓದಿರಿ ಬಂದಿರಿ, ಬಿಡದು. ಅಂದ್ರೆ ನಿಂಗೆ ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಬರೋದಂದ್ರೆ ಏನ್ ದೊಡ್ಡದಿದೆ ಅನ್ಸಲಿಲ್ಲನ? ಏನ್ ನೀ ಶಾಣ್ಯನ ಇದೀವೋ, 1 ಬಿಟ್ಟು 3 ಸಲ ಓದಿ ಬಂದಿ, ಅದೇನ್ ರ್ಯಾಂಕ್ ಅದ ಅಂದ್ರೆ ನೋಡು ರಾಮು, ಸಿಟ್ಟಿಗೆ ಆಗಬೇಡ. ಹೋದ್ಸಲ ಈ ಪರೀಕ್ಷೆಗೊಬ್ಬ ಫಸ್ಟ್ ರ್ಯಾಂಕ್ ಬಂದಾನೆ ಇಲ್ಲ, ಈ ವರ್ಷ ನೀ ಬಂದಿ, ಮುಂದ್ ವರ್ಷ ಇನ್ನೊಬ್ಬ ಬರ್ತಾನ. ಈ ಪರೀಕ್ಷೆ ಎಷ್ಟು ವರ್ಷ ಇರ್ತದಲ್ಲ ಅಷ್ಟು ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಬರಬೇಕು. ಮತ್ ನಿಂದೇನು ಅಂದ್ರೆ ನಿನ್ ಮಕ್ಳು ಏನ್ ಮಾಡ್ಬೇಕಂತ ಮಾಡಿ ಅವ್ನು ಇನ್ನೂ ಸಿಟ್ಟು ಹಿಡಿಲಿಲ್ಲ ಪಾಪ. ಅಮ್ಮ ಏನ್ ಹೇಳಿದ್ ಗೊತ್ತಾ, ನೀ ಏನ್ ಬೇಕಾದ್ ಮಾಡ್ರು, ಬಸ್ ಸ್ಟ್ಯಾಂಡ್ ಹಮಾಲಿ ಮಾಡ್ರಿ, ನನ್ ಕೆಟ್ಟ ಅನ್ಸೋದಿಲ್ಲ. ಅದ್ ಯಾವ ಕೆಲಸ ಮಾಡ್ತೀವಿ ಮನಸ್ಸು ಒಟ್ಟು ಮಾಡ್ಬೇಕು, ಶ್ರದ್ಧಾದಿಂದ ಮಾಡ್ಬೇಕು, ಪ್ರಾಮಾಣಿಕರಾಗಿರ್ಬೇಕು. ಇವೆರಡು ಮಾಡಿಬಿಡ್ರಿಪ್ಪ, ನಿಮ್ ಜೀವನದೊಳಗೆ ಎಂದೂ ಸಕ್ಸಸ್ ಬಿಟ್ರೆ ಬೇರೆ ಏನು ಬರೋದಿಲ್ಲ. ಶ್ರದ್ಧೆ ಮತ್ತು ಪ್ರಾಮಾಣಿಕತೆ, ಶ್ರದ್ಧೆ ಇಂಪಾರ್ಟೆಂಟ್. ಆಮೇಲೆ ಪ್ರಾಮಾಣಿಕರಾಗಿರ್ರಿ. ಈಗ ಸುರೇಶ್ ಚಿತ್ರ ತೆಗಿತಾನ, ಎಷ್ಟು ರೊಕ್ಕದ ಅನ್ನೋ ಅನ್ಬಾರ್ದೆ, ಯಾರು ತೆಗದಾರ ಅಂತ ಕೇಳ್ಬೇಕು. ಅಂದ್ರೆ ಆಕಿ ನಮ್ ತಾಯಿ ಹೆಂಗ್ ನಮ್ಮನ್ನ ತಯಾರು ಮಾಡಿಲ್ಲ ಅಂದ್ರ, ಕೈ ಒಡ್ಡ ಮಾಡ್ರಿ, ಮುಂಜಾನೆ ಸಂಜೆ ಮತ್ತ ದುಡಿರಿ,
ಆದ್ರೆ ಎಲ್ಲೂ ಈ ಅನಾಥ ಪ್ರಜ್ಞೆ ತರ್ಕೋಬೇಡ್ರಿ. ಇದು ನಮ್ಮ ತಾಯಿ ಅದ್ಭುತ ನಮ್ಮನ್ನು ಕಲಿಸಿದ್ದು. ಓಕೆ ಓಕೆ. ಈ ರೀತಿ ಎಲ್ಲ ಬ್ರದರ್ಸ್ ಬೆಳೆದ್ವಿ, ಎಲ್ಲ ಬ್ರದರ್ಸ್. ಆದ್ರೆ ನಮ್ಮ ತಂದೆರು ಕೂಡ ನಮ್ಮ ಬೆಳಗ್ಗೆ ಎದ್ದು ಕೂಡ ವಾಕಿಂಗ್ ಕರ್ಕೊಂಡು ಹೋಗೋರು, ಬಟರ್ಫ್ಲೈ ಹೆಂಗದ ನೋಡೋರು, ಹೂ ಯಾವ್ದದ ಹೇಳೋರು, ದೇವ್ರಿಗೆ ಯಾವ್ದು ಏರಿಸ್ಲಿಕ್ಕೆ ಬರ್ತಿರೋದು, ಇದು ಯಾವ ತಿಂಗಳ ಹೇಳೋರು, ಯಾವ ತಿಂಗಳ ಯಾವ ಹೂ ಆಗ್ತದೆ, ಅದನ್ನ ಹೆಂಗೆ ಅರಿಬೇಕು, ದೋಟಿ ಹೆಂಗೆ ಎಷ್ಟು ಎಜುಕೇಶನ್ ಮಾಡಿದ್ರು ಅವರು. ರಿಯಲ್ ಎಜುಕೇಶನ್. ರಿಯಲ್ ಎಜುಕೇಶನ್. ಆಮೇಲೆ ಹೈಸ್ಕೂಲಿಗೆ ಬಂದ್ಮೇಲೆ ನಮ್ಮ ಡ್ರಾಯಿಂಗ್ ನೋಡಿಕದ ನಮ್ಮ ತಾಯಿಯಿಂದನೂ ಬಂದಿದ್ದೆಲ್ಲ. ನಾನು ನಮ್ಮ ಡ್ರಾಯಿಂಗ್ ಮಾಸ್ತರ್ ಅಂದ್ರು, ನೀನು ಬೆಸ್ಟ್ ಇದೆ, ನೀನು ಫಾರ್ಮ್ ತುಂಬ್ತೀವಿ. ₹3.15 ಇಲ್ಲ. ಮಾಸ್ತರ್ ಅಂದ್ರೆ ನಾ ತುಂಬ್ತೀನಿ. ಮನೆಗೆ ಬಂದು ಏನು ಖುಷಿ ಆಯ್ತು, ನಮ್ಮ ಸರ್ ನನ್ನ ಫಾರ್ಮ್ ತುಂಬ್ಯಾರ, ಏನು ಇಲ್ಲದ ದಿಮಾಕ್ ಬಂದ್ಬಿಡ್ತೆ. ನಮ್ಮಣ್ಣ ಕಡ್ದ ಹೌದು ನಿಮ್ಮ ಸರ್ ತುಂಬಿದ್ರು ₹3.15 ಹೆಂಗೆ ಮುಟ್ಟಿಸ್ತಿ? ಅವತ್ತದು ಹೊರತು ಹತ್ತಿರ್ಬೋದು. ಬಟ್ ನಾ ಮನೆ ಕಟ್ಟಬೇಕಾದ್ರೆ ವಿಚಾರ ಮಾಡಿದೆ, ಮುಟ್ಸೋದು ಹೆಂಗೆ ವಿಚಾರ ಮಾಡ್ದೆ, ಸಾಲ ಮಾಡಬಾರ್ದು. ಇದು ನಮ್ಮ ದೊಡ್ಡಣ್ಣಿಂದ ಕಲ್ತದ್ದು. ಅದು ಫಸ್ಟ್ ಮುಟ್ಸೋದು ಹೆಂಗೆ, ಸಾಲ ಕೊಡ್ತಾರ. ಆಯ್ತು, ಅದು ತೊಗೊಂಡು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತು ಒಂದು ಕಾಂಪಿಟೇಷನ್ದಾಗ. ₹20 ಅವಾಗ ₹20 ₹90 ತೊಲಿ ಬಂಗಾರ. ನಮ್ಮ ತಾಯಿ ಹೇಳಿದ್ದು ಗುರುದಕ್ಷಿಣ ಇದು, ಸ್ವೀಟ್ ಮಾಡ್ತೀನಿ, ನಿಮ್ಮ ಮಾಸ್ತರ್ಗೆ ಒಯ್ದು ಇದು ಇಷ್ಟು ಅಮೌಂಟ್ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡ್ ಬಾ. ಅಷ್ಟು ₹20 ಇಷ್ಟು ಅದು ಗುರುದಕ್ಷಿಣ. ಅದು ನಿಂದ ಅಲ್ಲ. ಅದು ಅವರು ಕಣ್ಣ ನೀರು ತೆಗೆದಿಲ್ಲ, ಅದು ನಿನಗೆ ಬಂದದಪ್ಪ, ನೀನು ಇದು ಮಾಡೋ ಹಂಗೆ ಇಲ್ಲ. ಇಸ್ಕೊಂಡ್ರು. ಸಂಜೆ ಮುಂದೆ ನಮ್ಮ ತಾಯಿ ಕಡೆ ಬಂದು ಇಲ್ಲ ಅದು ಅವಂಗದು ಮಸ್ತರ್ ಗುರುದಕ್ಷಿಣ ಅಂದ್ರೆ ಅದನ್ನ ಎಷ್ಟು ಏನು ಅಂತ ಹೇಳಬಾರ್ದು. ಮೊದಲೇ ಗುರುದಕ್ಷಿಣ ನೀವು ತುಂಬಿದ ಮೇಲೆ ಗುರುಸಿದ್ದು ಖರೆ ಅದ ಅನ್ನೋಂಗದು ರಿಪೋರ್ಟ್ ಬಂದದ, ಉತ್ತರ ಬಂದದ. ಅದನ್ನ ತಗೊಂಡು ಆಶೀರ್ವಾದ ಮಾಡ್ಬೇಕು. ಬಿಟ್ರೆ ಇದು ಕೊಡೋದು ತಗೊಳ್ಳೋದು ವ್ಯವಹಾರ ಅಲ್ಲ. ಅವ್ರ ಕಣ್ಣಾಗೂ ನೀರು ಬಂತಾವತ್ತು. ಆಮೇಲೆ ಶೇಂಗಾ ಹೊಡಿಲಿಕ್ಕೆ ಹೋಗ್ತಿದ್ವಿ. ಅಲ್ಲಿ ನಮ್ಮ ಫ್ರೆಂಡ್ ಏನು ಹೇಳ್ದ, ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮ ತಾಯಿ ಏನು ಹೇಳ್ತಿದ್ಲು, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಹಂಗಿರ್ಬೇಕು. ನಮ್ಮ ಫ್ರೆಂಡ್ ಏನು ಹೇಳ್ದ, ಅವು ಬ್ಯಾಳೆ ಆದ್ರೆ ನಮ್ಗೆ ಕೊಡ್ತಿದ್ರು. ಒಂದು ಕಾಲ್ಪ ಹೊಡೆದು 8 ಎಣ್ಣೆ ಕೊಡ್ತಿದ್ರು. ಅದಾಗ ಬ್ಯಾಳೆ ಎಷ್ಟೆಷ್ಟು ಆಗ್ತಾವ ನಮ್ಗೆ ಅರಿಶಿ. ನಮ್ಮ ಫ್ರೆಂಡ್ಸ್ ಅವಕಾಶ ಬಂದು ಹೇಳಿದ್ರೆ ಸ್ವಲ್ಪ ಜೋರು ಹೊಡಿಲಿ, ಬ್ಯಾಳೆ ಆದ ಒಂದು ಮನೆಗೆ ಕೊಡ್ತಾರ. ನಾವಾಗೇನು ಹೇಳಿದೆ, ನನಗೊಂದು 4 ಬ್ಯಾಳೆ ಮಾಡ್ಕೊಂಡು ಒಯ್ಬೋದ್ಲಿ, ಅದನ್ನ 4 ಕಾಳು ಭೂಮಿ ಒಳಗೆ ಬಿದ್ರೆ 100 ನಮಗೆ ಶೇಂಗಾ ಸಿಗ್ತಾವಲೇ. ಯಾಕೆ ನೀನು 4 ಬ್ಯಾಳೆ ಸಲುವಾಗಿ ಬ್ಯಾಳೆ ಮಾಡ್ತಿದ್ದೀಯ ಅಂದೆ. ನನ್ಗೆ ಗೊತ್ತಿಲ್ಲ ಇದು ಏನು ದೊಡ್ಡ ಫಿಲಾಸಫಿ ಎಲ್ಲ ಏನಲ್ಲ. ಸಂಜೆ ಮುಂದೆ ಮಾಲಕರು ಬಂದ್ರೆ ನಮ್ಮ ಮನೆಗೆ ಒಂದು ಚೀಲದಾಗ ಶೇಂಗಾ ತೊಗೊಂಡು ಬಂದ್ರೆ, ಬ್ಯಾಳೆ ತೊಗೊಂಡು ಬಂದರು. ನಮ್ಮ ಕರ್ದು ಏನು ಮಾಡಿ ಬಂದೆ ಅಲ್ಲಿ ಇವತ್ತು ಅಂದು. ನನಗೂ ಸ್ವಲ್ಪ ಭಯ ಆಯ್ತು. ಏನು ಮಾಡಿದ್ದಿಲ್ಲ, ಪ್ಯೂರ್ ಇತ್ತು, ಏನು ಮಾಡಿಲ್ಲ. ಮತ್ತು ಅವ್ರು ಯಾಕೆ ತಂದಾರ, ಇವಾಗ ಬೈಬೇಡ್ರಿ ಹೇಳ್ತೀನಿ ಮಾಲಕರು ಕೂಡ. ಇಲ್ಲ ಇವ್ ನಿಮಗ ಇವತ್ತ ಅವ್ ಮಾತಾಡಿದ್ ನೋಡಿ ನಂಗೆ ಬಹಳ ಖುಷಿಯಾಗಿ ಬಂದೀನಿ. ಅನ್ಕೊಡೇನೆ ನನಗೂ ಏನೋ ಗೊತ್ತಿಲ್ಲ, ಏನು ಮಾತಾಡಿನಪ್ಪ ಅಂತದ. ಯಾಕಂತ ಏನೋ ಕಂಪ್ಲೇಂಟ್ ಆದಂಗೆ ನನ್ನ ತಲೆಗಿತ್ತು. ಅವ್ರು ಹೇಳಿದ್ರು, ಆ ಬ್ಯಾಳೆ ಮಾಡಿದ್ರೆ 1 ಕಾಳು ಏನಾದರೂ ನಾನು ಇವತ್ತು ಅದನ್ನ ಬ್ಯಾಳೆ ಮಾಡಿದ್ರೆ 100 ಕಾಳು ಬೆಳೆಯೋದನ್ನ ನೀವು ತಪ್ಪಿಸಿ ಹಂಗೆ ಮಾಡಬೇಡಲಿ ಅಂತ ಹೇಳಿದ್ರು. ನನಗೂ ಸಹಿತ ಅದು ಹೊಸಾದ ಅನಿಸ್ತು. ಏನು ಅವ್ರಿಗೆ ಶಿಕ್ಷಣ ಕೊಟ್ಟಿರಿ ಅಂತ. ಶಿಕ್ಷಣ ಹೆಂಗಿತ್ತು ಅಂತಂದ್ರೆ, ಪ್ರತಿ ದಿವಸ ಊಟಕ್ಕೆ ಕೂತಾಗ ಪ್ರಶ್ನೆ ಮಾಡ್ತಿದ್ರು. ಒಬ್ಬ ರಾಜ ಇದ್ದ ಅಂತ ಕತೆ ಚಾಲು ಮಾಡ್ತಿದ್ರು ನಮ್ಮ ಪಾಠದಾಗಿಂದ. ಅವರು ಎಷ್ಟು ಉಂಡಿ ತಿಂತಾರ, 1 ಉಂಡಿಗೆ ₹1 ಕೊಡ್ತೀನಿ ಅಂದ್ರೆ 1 ಗೋಲ್ಡ್ ಕಾಯಿನ್ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ. ಎಲ್ಲ ಸೈನಿಕರು ಕೂತ. ಕಂಡೀಷನ್ ಏನಂದ್ರೆ ಕೈ ಮಡಚದ ಊಟ ಮಾಡ್ಬೇಕಷ್ಟ. ಹೇಳಿದ ಆಕೆ ಕತೆ, ಕೈ ಹಿಂಗೆ ಮಡಚ ಇದು ಊಟ ಮಾಡ್ಬೇಕ, ಎಷ್ಟು ಉಂಡಿ ತಿಂತಿರ್ತೀನಿ ಅಂತ. ದೊಡ್ಡ ಸಮಸ್ಯೆ ಬಂದ್ಬಿಡ್ತೆ. ಹೆಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತದ ಅಂದೆ. ಇಲ್ಲ ಅಂದೆ. ಇದ್ರ ಬದ್ರ ಕೂತ್ರು, ಅವ ಉಂಡಿ ತಿನ್ಸಿದ, ಇವ ಉಂಡಿ ತಿನ್ಸಿದ ಅಂದೆ. ವಾವ್, ಉತ್ತರ ಹೆಂಗ್ ಗೊತ್ತಾದ್ ನಿನ್ಗಂದು. ನಮ್ಮ ಪಾಠದಾಗ ಅದ 4ನೇ ಪಾಠ ಅಂದೆ. ಅಂದ್ರೆ ಅಕ್ಕಿ ಅದನ್ನ ಓದಿರ್ತಿದ್ಲು. ಹೌದಲ್ಲೂ ಎಷ್ಟು ಜನ ಇದ್ದೀನಿ. ಅದನ್ನ ಇನ್ನೊಂದು ಪ್ರಶ್ನೆ, ಈಗ 10 ಉಂಡಿ ತಿಂದ, ಇವ 20 ಉಂಡಿ ತಿಂದ್ರ, ಇವ 20 ಉಂಡಿ ಯಾಕೆ ತಿನ್ನಿಸ್ಬೇಕಪ್ಪ? 10 ಆದ ಕೂಡ ನನ್ ಮುಗಿತಪ್ಪ, ನಾ ತಿನ್ಸಂಗಿಲ್ಲ ಅನ್ಬೋದಲ್ಲ. ಹಂಗೇನಿಲ್ಲ, ಅವ್ನು ಜೇದ ಮೇಲೆ ಹಿಂದಾಡ ಅವ್ರು ಫ್ರೆಂಡ್ಸ್ ಆಗ್ತಾರಲ್ಲ ಅಂದೆ. ಇದು ರಾಜ ನೋಡಿದ. ಏನು ಯಾರ ಎಷ್ಟ ತಿಂದ್ರು ತಿನ್ಸೋ ಹಂಗೇನಿತ್ತಲ್ಲ ಪರಸ್ಪರವಾಗಿ. ಹಿಂಗಾಗಿ ರಾಜ ಆ ಗೋಲ್ಡ್ ಕಾಯಿನ್ ಕೊಟ್ಟ. ನಮ್ಮ ಸೈನಿಕರಲ್ಲಿ ವಿಶ್ವಾಸ ಹೆಂಗದ, ಪರಸ್ಪರ ಹೆಂಗಿದ್ದಾರೆ ಟೆಸ್ಟ್ ಮಾಡ್ಲಿಕ್ಕೆ ಊಟಕ್ಕೆ ಹಾಕಿದ್ದ. ಇವನ್ನೆಲ್ಲ ಹೇಳಿ ಏನ್ ಹೇಳಿ ಗೊತ್ತಾ, ಊಟ ಆದ್ಮೇಲೆ ಸುರೇಶ್ ಒಂದ್ ಕೆಲಸ ಮಾಡ, ಅದು ಕೊನೆಯ ಭಾಗದಲ್ಲ,
ಸ್ವಲ್ಪ ಅದನ್ನ ಬರೆದು ಕೊಟ್ಬಿಡಪ್ಪ, ಹಾ ಏನ್ ಚಂದ ಅದನ್ನೋದು, ನಿಮ್ಗೆ ಎಂತೆಂತ ಚಲೋ ಪಾಠ ಕಲಿಸ್ತಾರ ಸರ್. ಆ ಸರ್ ಬಗ್ಗೆ ಅಪ್ರಿಸಿಯೇಷನ್ ಎಲ್ಲ ಮಾಡಿಲ್ಲ. ಅಂದ್ಕೊಳ್ಳಿ ಬರೆದು ಕೊಡೋದು ದಿಮಾಕಲ್ಲ ನಮ್ಮ ಅವ್ರಿಗೆ ಕೇಳ, ಮತ್ತೆ ನಂಗೆ ಗೊತ್ತಿದ್ದಿದ್ದು ಹೇಳಿ ಸಕ್ಸಸ್ಫುಲ್ ಬರೆದು ಕೊಡೋ. ಊಟ ಎಲ್ಲ ತನ್ನ ಕೆಲಸ ಮುಗಿದ ಮೇಲೆ ಅದನ್ನ ನೋಡಕ್ಕೆ, ಅಲ್ಲೂ ಅದು ತಪ್ಪು ಬರ್ದದ್ದು ಇಲ್ಲಿ ಇದ್ದದ್ದು ಇಲ್ಲಿ ತುಂಡು ಬರ್ದಿರ್ತೀವಲ್ಲ. ಈಗ ಬಸವ ಶಾಲೆ ಗೆಬರು ತಾನೇ ಕೂಡ್ಸ್ಬಿಡ್ತೀವಿ, ಶಾಲೆಗೆ ಅಲ್ಲಿ ಜಾಗ ಇಲ್ಲಲ್ಲ, ಹಂಗ ನಮ್ ಕೆಲವು ತಪ್ಪಾಗಿರ್ತದೆ. ಈ ಕಡೆ ಬಂದ್ಬಿಡಿ ಗೆಬರು ತಾನೆ, ಬಸವ ಶಾಲೆಗೆ ಬರಿಬೇಕ, ಅಲ್ಲಿ ಜಾಗ ಇಲ್ಲ, ಗೆಬರು ತಾನೆ ಕೂಡ್ಸ್ಬಿಡ್ತೀವಿ, ಗೆಬರು ತಾನೆ ಅಂತ ಅಂತೀವಿ. ಇಂಥವನ್ನೆಲ್ಲ ನಾವು ಬರ್ದಿದ್ರಾಗ ತಪ್ಪು ಹುಡ್ತಿದ್ಲಿಕ್ಕೆ. ಅದೊಂದು ನಿಮ್ಗೊಂದು ಅಸೈನ್ಮೆಂಟ್ ಕೊಟ್ಟು ಅದರಿಂದ ನಾನ್ ತಪ್ಪು ಓದ್ಲಿಕ್ಕೆ ನೋಡು ಸುರೇಶ, ಅದು ಇಲ್ಲ ನೀ ಬರ್ದದ್ ಬರೋಬರಿದೆ, ನನಗ ತಿಳಿಲಿಲ್ಲ ನೋಡೋದು ಅಂದ ಅದ್ ಇಲ್ಲಿ ಬರ್ರಿಪ್ಪ ಅಂದ್ರೆ ನಂಗೆ ತಿಳಿತದ. ಕರೆಕ್ಷನ್ಸ್ ದುಂಡಿಗೆ ಹೆಂಗ್ ಬರಿಬೇಕು, ಕರೆಕ್ಷನ್ ಹೆಂಗ್ ಬರಿಬೇಕು, ಹೌದಾ? ಅಂದ್ರೆ ಇವನ್ನೆಲ್ಲಾನು ಹೇಳ್ತಿದ್ಲಕ್ಕೆ ಭಾಳ ಬ್ಯೂಟಿಫುಲ್ ಆಗಿ ಅದು ಹೆಂಗಾಗ್ತದೆ. ಹೌದಾ? ಈಗ ಹೂ ಸುವಾಸನೆ ಇರುತ್ತದೆ, ಅಲ್ಲಿ ಜಗಾದಂತ ಸೂನು ಅಲ್ಲೇ ಕೂಡಿಸ್ಬಿಟ್ರೆ ಹೂ ಸುವಾಸನೆ ಇರುತ್ತದೆ ಆಗ್ತದೆ. ಅಂದ್ರೆ ಅವ್ವ ಕರೆಕ್ಷನ್ ಏನ್ ಬ್ಯೂಟಿಫುಲ್ ಮಾಡ್ತಿದ್ದ. ಸೊ ಇಂಥವೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ತುಂಬಾ ಅಬ್ಸರ್ವ್ ಮಾಡಿ, ಅದು ನೀವು ಊಟದ ಟೈಮ್ ನಲ್ಲೇನೆ ಮೊದ್ಲು ಇವನ್ನೆಲ್ಲ ಮಾಡ್ತಿದ್ಲು. ಆಮೇಲೆ ಊಟ ಆಮೇಲೆ ನಾವು ಬರೆದು ಕೊಡ್ತಿದ್ವಿ. ಆಮೇಲೆ ತನಗ್ ಫ್ರೀ ಇದ್ದಾಗ ಅದನ್ನ ಹೇಳಿ ಸಂಜೆ ಮುಂದೆ ಬರೋದ್ರಾಗ ಏನ್ ಚಂದ ಬರೋದು. ಅಷ್ಟು 10 ಮಕ್ಕಳ ಜೊತೆ ಆಮೇಲೆ ನಮ್ಮ ಅಣ್ಣಂದ್ರ ನಮ್ಗೆ ಗೈಡ್ ಮಾಡ್ತಿದ್ರಲ್ಲ, ಮೊದ್ಲು ಎಕ್ಸ್ಪೀರಿಯನ್ಸ್ ಆಗಿರ್ತಿತ್ತು. ಒಂದು ಎರಡನೇದು ಏನಾಗ್ತಿತ್ತು, ಸಾಯಂಕಾಲ ಆಟ ಆಡಿದ್ಮೇಲೆ ಪ್ರೋಚಿ ಅಂತ ಇರ್ತಿತ್ತು. ಪ್ರೋಚಿ ಅಂತ ಎಲ್ಲರೂ ಕೂತ್ ಹೇಳ್ಬೇಕು, ಮಗ್ಗಿ ಹೇಳ್ಬೇಕು, 1 ಕಾಲು 2 ಕಾಲು ಅರ್ಧ 3 ಕಾಲು 3 ಕಾಲು ಎಲ್ಲರೂ ಕೂಡ ಹೇಳ್ಬೇಕು. ಹಿಂಗ ಅಣ್ಣ ಏನ್ ಹೇಳ್ತಾನ 2 ವರ್ಷ ಮೊದ್ಲ ಕಲ್ತಿರ್ತಿದ್ದಾನ, ಹಿಂಗ ಕ್ಲಾಸ್ನಾಗ 1ನೇ ನಂಬರ್. ಹೌದು, ಕರೆಕ್ಟ್. ಮನೇನೆ ಒಂದು ಪಾಠಶಾಲೆ ಆಗಿತ್ತು. ಅಂಡ್ ಅಪ್ರಿಸಿಯೇಷನ್ ಇಸ್ ವೆರಿ ನೈಸ್ ಥಿಂಗ್. ಕರೆಕ್ಟ್. ಹಿಂಗೆಲ್ಲ ಅಂದ್ರೆ ಅವ್ರು ಹೇಳೋ ರೀತಿ, ಅಂದ್ರೆ ನಿಮ್ಗೆ ತಪ್ಪ ಅನ್ನೋದಿಲ್ಲ, ಬಟ್ ಹಿಂಗ್ ಮಾಡಿದ್ರೆ ಚಲೋ ಆಗ್ತಿತ್ತು ನೋಡು ಅಂತ ಹೇಳಿ. ಆಮೇಲೆ ಇದನ್ನ ನೆಟ್ಟಿಂಗ್ ಎಲ್ಲ ಮಾಡ್ತಿದ್ಲು, ಟೈಲರಿಂಗ್ ವರ್ಕ್ ಮಾಡ್ತಿದ್ಲು. ಆಮೇಲೆ ಮ್ಯಾಚಿಂಗ್ ಕಲರ್ ಗೌರಿ ಸೂಪರ್. ಸ್ಕಿಲ್ ವರ್ಕ್ ಎಷ್ಟು ಸೂಪರ್ ಬಿತ್ತು, ಇಸ್ಥೆಟಿಕ್ ಸೆನ್ಸ್ ಅಂದ್ರೆ ಅನ್ಇಮ್ಯಾಜಿನಬಲ್. ಓಕೆ. ಹಿಂಗಾಗಿ ಅವನ್ನೆಲ್ಲ ಸಮಾಧಾನದಿಂದ ಕಲಿಸಿದ್ಲು. ತನ್ನ ಬಡತನ ಯಾರಿಗೂ ಹೇಳ್ಕೊಳ್ಳಿಲ್ಲ, ಇಷ್ಟ ಅಲ್ಲ. ಆ ಮೂಮೆಂಟ್ ಯಾರು ಹತ್ಕೋತ ಬಂದ್ರೆ ಹಳ್ಳಿಗ್ ಜನ್ಮ ಕೊಟ್ಟಾನ ನಿನಗೆ, ಯಾಕೆ ಅಳ್ತಿದ್ದಿ, ಮಾಸ್ಟರ್ ಪೀಸ್ ಅದೇರೆ. ಅವ್ರಿಗೆಲ್ಲ ಮನೆಯಲ್ಲೇ ಇಟ್ಕೊಂಡು ಈ ಸ್ಥಿತಿ ಒಳಗಿದ್ರು ಕೂಡ ನಾಕಿ ಎಂದೂ ಇದು ಮಾಡ್ತಿಲ್ಲ. ಅಂದ್ರೆ ಇದು ನಮ್ಗೆ ಒಳಗಿನಿಂದ ಬಂದದ್ದು. ಫ್ರೆಂಡ್ಸ್ ಮಾಡ್ಕೋಬೇಕು, ಆಟ ಆಡ್ಬೇಕು, ತಿನ್ಬೇಕು, ಉಣ್ಬೇಕು, ಯಾರ ಬಗ್ಗೆಯೂ ಕೆಟ್ಟ ಮಾತಾಡಬಾರ್ದು. ಅದಕ್ಕೆ ನಮ್ಮ ತಾಯಿ ಒಂದು ಸ್ಟೋರಿ ಭಾಳ ಚಂದ ಹೇಳಿದ್ದು. ಒಂದು ಹಳ್ಳಿ ಒಳಗ ಬೆಳಗ್ಗೆ ಹರಿದಾಗ ಅಲ್ಲಿ ಏನು ಗುಡಿ ಮುಂದೆ ಒಂದು ಇದು ಇರ್ತದ, ಅದು ಅಲ್ಲಿ ಮುಳಿಗೆದ್ದು ಸ್ನಾನ ಮಾಡಿ ಪೂಜಾರಿ ಗುಡಿಗೆ ಬರ್ತಾನೆ, ದೇವಿ ವಾಣಿ ಆಗ್ತದ. ನಾಳೆ ಬೆಳಗ್ಗೆ ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು 12 ಗಂಟೆ ಒಳಗೆ ಚೀಟಿ ಮಾಡ್ಕದ ಅಲ್ಲಿ ಒಗೆದು ಬಿಡಬೇಕು ನೀರಾಗ, ಸಿಗ್ತದ. ಪಾಪ ಪೂಜಾರಿ ಬಂದವ್ರಿಗೆಲ್ಲರಿಗೂ ಹೇಳಿದ, ನಿಮ್ಗೆ ಏನು ಬೇಕು ಹೇಳ್ರಿ, ಬೇಡಿಕೊಡ್ರಿ. ಹಂಗೆ ಎಲ್ಲರೂ ಸೊಳ್ಳೆ ಬಿಡಲಿ, ಅದು ಎಲ್ಲಿ ಆಗ್ತದೆ ನಾಳೆ 6 ಗಂಟೆ ಒಳಗೆ ಅಂದ. ಕೆಲವೊಂದು ಈ ಚೀಟಿ ಒಳಗೆ ಬರ್ತದೆ ಏನಾಗ್ತದೆ ಅಂದ, ಒಂದು 10 ಕೋಟಿ ರೂಪಾಯಿ ಬೇಕಂತ ಒಬ್ಬ ಹಾಕಿದ, ಒಬ್ಬ ಇದು ಬೇಕಂತ ಹಾಕಿದ, ಇನ್ನು ಮದುವೆ ಆಗ್ಬೇಕಂದ ಹಾಕಿದೆಲ್ಲ. ಕೆಲವೊಂದು ತಮಾಷೆಗೆ ಸುಳ್ಳ ಅಂತ ಹಂಗೆ ನನಗೆ ಅದು ಕೆಟ್ಟದು ಬರೋದು. ಬೆಳಗ್ಗೆ 6 ಗಂಟೆ ಒಳಗೆ ಎಲ್ಲರಿಗೂ ಸಿಕ್ತೆ. ಊರಾಗ ಒಬ್ರು ಸಮಾಧಾನ ಇಲ್ಲ. ಇನ್ನೂ ಸ್ವಲ್ಪ ಬರೀತಿದ್ದಲ್ಲಪ್ಪ ಅಂದ್ರೆ ಬರ್ದಿದ್ ಸಿಕ್ಕೇತ ಯಾರಿಗೂ ಸಮಾಧಾನ ಇಲ್ಲ. ಬೆಳಗ್ಗೆ ಹರಿದ್ರಾಗ ಕೊಟ್ರ ನಮ್ಮ ಸೋದಿ ಹೇಳಿ ನಿನಗೇನು ಏನ್ ಬೇಕನ್ನಿಸ್ತದ ಅಂತ ಕೇಳ್ಲಿಕ್ಕೆ ಹೇಳಿ, ನೀನ್ ಬರೀ ಅಂದ್ರೆ ಏನ್ ಬರೀತಿದ್ದಿ. ಸುಮ್ಮನೆ ಕೂತ್ಮೇಲೆ ನಮ್ಮ ಅಣ್ಣ ಹೇಳಿದ, ನಾನು ಒಟ್ಟ ಎಕ್ಸಾಮ್ ತೆಗಿಬೇಕಂತ ಬೇರೆ ಬೇರೆ ಹೇಳ್ತಿದ್ದೆ, ಫ್ರೀ ಇತ್ತು. ಸುರೇಶ್ ನಿನಗೇನು ಅನಿಸ್ತ? ನನಗೆ ಅದನ್ನೆಲ್ಲ ನೋಡಿದ್ಮೇಲೆ ನಾಂದೆ, ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಅನ್ಸಿದ್ದು, ದೇವ್ರು ಎಲ್ಲ ಕೊಟ್ಟಾನ, ಇದು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋ ಬುದ್ಧಿ ಕೊಡುತ್ತ ಅಂತ ನಾ ಬರೀತಿದ್ದೆ ಅಂದೆ. ಶಾಣೆ ಇದ್ದಿಲ್ಲೋ, ಹಿಂಗ ಅದ ಎಲ್ಲ ಅದ, ಏನ್ ಮಾಡ್ಕೊಳ್ಳೋ ಬುದ್ಧಿ ಇಲ್ದ ನಾವಾಗ ಅದು ಇಲ್ಲ, ನನಗಿದು ಇಲ್ಲ, ಇದು ಇಲ್ಲ ಹೇಳ್ಕೊತ ಹೋಗ್ತಾರ. ಹಂಗಲ್ಲ, ಬುದ್ಧಿ ಎಲ್ಲಾನು ಕೊಡ್ತಾನ, ನಾವು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಇವೆಲ್ಲಾನು ನಮ್ಗೆ ಕಲಿಸಿದ್ರು. ಬಹಳ ಚೆನ್ನಾಗಿ. ಆಮೇಲೆ ಮುಂದೆ SSLC ಆದ್ಮೇಲೆ ಜಾಬ್ ಮಾಡ್ಬೇಕಾಯ್ತು, ವಯಸ್ಸು ಇರ್ಲಿಲ್ಲ, ಗದಿಗ್ ಬಂದ್ವಿ. ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಮುಗಿಸ್ಬಿಡಿ, ಯಾಕೆಂದ್ರೆ ಐ ಆಮ್ ದಿ ಯಂಗೆಸ್ಟ್ ಪರ್ಸನ್ ಹೋಲ್ ಸ್ಟೇಟ್ ನಲ್ಲಿ. ಸಣ್ಣ ವಯಸ್ಸಿನಾಗ ಪೇಂಟಿಂಗ್ ಮುಗಿಸ್ತೇವೆ ನಾನು, 9th ಇರುವಾಗಲೇ. ಆಮೇಲೆ ಮಾಡಿದ್ವಿ.
90 ರೂಪಾಯಿ ಒಂದು ಬೆಳ್ಳಿ ಸರ ಕೊಟ್ಟು ಮಾರಾಟ ಮಾಡಿ ಏನು ಒತ್ತಿ ಇಟ್ಟೆ, 90 ರೂಪಾಯಿ ಕೊಟ್ಟರು. ಅದು ಕಷ್ಟ ಎಷ್ಟು ಪಟ್ವಿ ಅಂದರೆ ಅದು ವಾಪಸ್ ತೊಗೊಂಡು ನಮಗೆ ಕೊಡ್ಬೇಕು. ಇದು ಒಂದ ನನ್ನ ತಲೆಯಲ್ಲಿತ್ತು. ಹಾರ್ಡ್ ವರ್ಕ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲಾನು ಕಲಿಸಿದ್ದು. ಆ್ಯಂಡ್ ಫಸ್ಟ್ ರ್ಯಾಂಕ್ ಬಂತು, 140 ರೂಪಾಯಿ ಬಂತು. ಎಲ್ಲಿ ಇಟ್ಟಿದ್ದು ಹೋಗಿ ಕೇಳಿದೆ, 5 ರೂಪಾಯಿ ಬಡ್ಡಿ ಆಗಿತ್ತು ವರ್ಷಕ್ಕೆ. 95 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಬಂದು ಅಮ್ಮಗೆ ಕೊಟ್ಟೆ. ಅಮ್ಮನ ಕಣ್ಣಾಗ ನೀರು ಬಂತು. ಇಲ್ಲ ಅದು ನಿನಗೆ ಅಂತ ಕೊಟ್ಟೇನಿ, ತೊಗೊಂಡು ಬೇಕಾದ್ ಮಾಡು ಅಮ್ಮ, ನಿನ್ನ ಆಶೀರ್ವಾದ ನನಗೆ ಬೇಕಮ್ಮ, ಉಳಿದಿನ ಬೇಡ. ಅಮ್ಮನ ಕಣ್ಣಾಗ ನೀರು ಬಂತು. ಯಾವಾಗಲೂ ಅದನ್ನ ನೀ ಮಾಡೋ. ಯಾವಾಗ ಆರ್ಟ್ ನಾನು ಕಂಟಿನ್ಯೂ ಮಾಡಿದೆ, ಅವಾಗ ಸೋ ಮೆನಿ ಪೀಪಲ್ಸ್ ಪರಿಚಯ ಹಾಕೋತ ಹೋದ್ರು. ವರ್ಕ್ ಬರ್ತಿತ್ತು. ವರ್ಕ್ ಮಾಡಿಕೊಟ್ಮೇಲೆ ವರ್ಕ್ ಆ್ಯಂಡ್ ಪೇಮೆಂಟ್ ಆ್ಯಂಡ್ ನನಗೆ ಎಷ್ಟು ಪೇಮೆಂಟ್ ಇವತ್ತಿಗೂ ಕೇಳೋದಿಲ್ಲ, ಬಟ್ ನನಗೆ ಎಂದೂ ಕೊರತೆ ಆಗಿಲ್ಲ. ಆಮೇಲೆ GT ಕಾಲೇಜ್ PUC ರ್ಯಾಂಕ್ ಬಂದ ಕೂಡ PUC ಕಲಿಬೇಕಂತ ಬಂತು. ಆ್ಯಂಡ್ PUC ಹಚ್ಚಿದೆ, ಅದು ಫಸ್ಟ್ ಕ್ಲಾಸ್ ಬಂತು. KCD ಬಂದು ಇಲ್ಲೇ ಫಸ್ಟ್ ಲಿಸ್ಟ್ನಾಗ ಬಂದ್ಬಿಡ್ತು. ಫಸ್ಟ್ ಲಿಸ್ಟ್ನಾಗ ಬಂದ್ರೆ ಟಾಪ್ ಮೋಸ್ಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎತ್ತರಲೆ ಅಂದ್ಬಿಟ್ರು. ಸರ್, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಇಷ್ಟು ದಿವಸ ಬರೀ ಅದನ್ನ ಕೇಳಿಸ್ಕೊಂಡಿದ್ವಿ, ಮನೆಯ ಮೊದಲ ಪಾಠಶಾಲೆ. ಬಟ್ ಅದಕ್ಕೆ ಒಂದು ಏನಾದ್ರೂ ಒಂದು ಎಕ್ಸಾಂಪಲ್ ಇದ್ದಿದ್ದಿಲ್ಲ. ಬಟ್ ಈಗ ಏನು ನಿಮ್ದು ಮನೆಯಲ್ಲಿ 10 ಜನ ಮಕ್ಕಳು, ತಾಯಿ ತಂದೆನ ಕಳ್ಕೊಂಡ್ರಿ, ಅದಾದ್ಮೇಲೆ ತಾಯಿ ಮುಂದಿನ ಜೀವನವನ್ನು ಹೆಂಗ್ ಕಲಿಸಿದ್ರು ಅಂದ್ರೆ ನಾನು ಕೇಳಿಸ್ಕೊಂಡಾಗ ಅನ್ಸಿದ್ದೆ ಅಂದ್ರೆ ಅವರು ನಿಮ್ಗೆ ಜೀವಂತ ಹೆಂಗಿರ್ಬೇಕಂತ ಕಲಿಸ್ಲಿಲ್ಲ, ಜೀವನ ಕಲಿಸಿದ್ರು. ಖಂಡಿತ ಇದು ಜೀವನ ಪಾಠವನ್ನು. ಆಮೇಲೆ ಆ ಸಂದರ್ಭವನ್ನು ಕ್ರಿಯೇಟ್ ಮಾಡಾದ್ರು, ಇಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ಕಲಿಸಿದ್ರು. ಅದಕ್ಕಾಗಿ ನೀವು ಬರ್ರಿ ಇವತ್ತಿನ ಇದ್ರ ಬಗ್ಗೆ ಹೇಳ್ತೀನಿ ಅಂತಿಲ್ಲ. ಆ ಸಿಚುವೇಶನ್ ಅಂದ್ರೆ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಡೋಂಟ್ ಅಡ್ವೈಸ್ ಯುವರ್ ಚಿಲ್ಡ್ರನ್ ವೆನ್ ಯು ಆರ್ ಇನ್ ಮೂಡ್, ಟೆಲ್ ದೆಮ್ ಸಮಥಿಂಗ್ ವೆನ್ ದೇ ಆರ್ ಇನ್ ಮೂಡ್. ಸೊ ಇದನ್ನ ಇವತ್ತು ಭಾರಿ ಏನು ದೊಡ್ಡ ಟ್ರೈನಿಂಗ್ಸ್ ನಲ್ಲೆಲ್ಲ ಹೇಳ್ತಾರೆ. ಬಟ್ ಸರ್ದು ತಮ್ಮ ಜೀವನ ನೋಡಿದ್ರೆ ಸರ್, ನಿಮ್ ತಾಯಿ ಬಗ್ಗೆ ಕೇಳಿದ್ರೆ ಆ ಮಹಾತ್ಮ ಎಲ್ಲಿದೆ, ಅವ್ರದ್ದು ಏನ್ ಎಲ್ಲಿಂದ ಬಂತು, ಅದು ಆ ಜ್ಞಾನ ವಿಸ್ಡಮ್ ಎಲ್ಲಿಂದ ಬಂತು ಅಂತ ಹೇಳಿ ಅವ್ರು ಎಷ್ಟ್ ಚೆನ್ನಾಗಿ ಕರೆಕ್ಟ್ ಸಿಚುವೇಶನ್ ಅಂದ್ರೆ ಆ ಡಬ್ಬಿ ವಿಚಾರ ಏನು, ಅತಿಥಿಗಳಿಗಾಗಿ ಸಪರೇಟ್ ಆಗಿ ಡಬ್ಬಿಗಳು, ನಮ್ದು ಬೇರೆಪ್ಪ ಅವ್ರದ್ದು ಬೇರೆ, ಅತಿಥಿಗೆ ತೆಗೆದಿಡ್ಬೇಕು. ಏನ್ ಜೀವನ ಪಾಠ ಇದು. ಆಮೇಲೆ ಕಣ್ಣೀರ್ ಯಾಕೆ ಹಾಕ್ತಿ ಅಂತ ಅನ್ನೋದು, ಧೈರ್ಯ ಕೊಡೋದು. ಆಮೇಲೆ ಆ ಶೇಂಗಾ ತಗೊಂಬಂದಾಗ ಪ್ರಶ್ನೆ ಹಾಕೋದು, ಅವ್ರ್ಯಾಕ್ ಬಂದ್ರ ಅಂತ ಹೇಳಿ. ಬಂದಾರ ಇವತ್ತಿ ಏನಾಗ್ತೈತಿ, ಶೇಂಗಾ ತರಕ್ ಬಂದಾರ, ಚಲೋ ಆದ್ಬಿಟ್ಟು ಕೊಡಾಕ್ ಬಂದಾರ, ಚಲೋ ಆತ್ ಅನ್ನೋ ಮಂದಿತಿ ಈಗ. ಬಟ್ ಜೀವನ ಪಾಠ ಇಷ್ಟು ಚೆನ್ನಾಗಿ ಅವರು ಹಂತವಾಗಿ ಅಂದ್ರೆ ಇಲ್ಲೇನು ಪ್ರತಿಯೊಬ್ಬರ ತಾಯಿಯರು ಏನು ಪೇರೆಂಟ್ಸ್ ಏನ್ ಕೇಳ್ತಾ ಇದ್ದೇವೆ ನಾವೆಲ್ಲರೂ, ನಮ್ಗೆ ಗೊತ್ತಾಗಬೇಕು ಏನು ಅದು ಜೀವನ. ಮನೆ ಮೊದಲ ಪಾಠಶಾಲೆ ಅಂದ್ರೆ ದಿಸ್ ಇಸ್ ಇಟ್ ಅಂತ ಹೇಳಿ. ಸೊ ಎಷ್ಟು ಚೆನ್ನಾಗಿ ಹಂತವಾಗಿ ಆಮೇಲೆ ಶಾಕ್ ಕೊಟ್ರು, ಪ್ರಶ್ನೆ ಹಾಕಿದ್ರು. ಆಮೇಲೆ ನನ್ ಬಹಳ ಸಂತೋಷವಾಗಿದ್ದೇನು ಸರ್ ಅಂತಂದ್ರೆ, ಬಾರಿ ಒಂದು ಇನ್ಸ್ಪೈರ್ ಆಗಿದ್ದೇನಂದ್ರೆ, ದೇ ಸೇ ಲೈಕ್ ಏನು ಪೇರೆಂಟಿಂಗ್ ಅಂದ್ರೆ ಏನು, ಅರ್ಲಿ ಮಾರ್ನಿಂಗ್ ಓಕೆ ಯು ಶುಡ್ ಕೇರ್ ಫಾರ್ ದ ಚಿಲ್ಡ್ರನ್. ಯಾಕಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಮಧ್ಯಾಹ್ನ ಊಟದ ಟೈಮ್ ನಲ್ಲಿ ಶೇರಿಂಗ್ ಇರ್ಬೇಕಂತೆ, ರಾತ್ರಿ ಡೇರಿಂಗ್ ಇರ್ಬೇಕಂತೆ, ಮುಂಜಾನೆ ಕೇರ್ ಇರ್ಬೇಕು. ಯಾಕಂದ್ರೆ ಮಕ್ಕಳು ಸಡ್ಲ ಹೇಳ್ತಾವೆ, ನಾ ಎಲ್ಲ ಸೆಕ್ಯೂರಿಟಿ ಫೀಲಿಂಗ್ ಬರ್ಬೇಕು. ಮಧ್ಯಾಹ್ನ ಶೇರಿಂಗು, ರಾತ್ರಿ ಡೇರಿಂಗ್. ಸೊ ನಿಮ್ಮ ತಾಯಿ ಇದು ಮೂರನ್ನೂ ಮಾಡಿದ್ರು. ಇದೆಲ್ಲ ನಮ್ ತೇರಿ ಗೊತ್ತಿದೆ, ನಮ್ಗೆ ಬಹಳ ಜನ ನಾವು ಮಾಡ್ತಾ ಇಲ್ಲ. ಬಟ್ ಇದೆಲ್ಲ ಗೊತ್ತಿದ್ದು ಮಧ್ಯಾಹ್ನ ಏನು ಊಟದ ಟೈಮ್ ನಲ್ಲಿ ಶೇರಿಂಗ್ ಏನಿದೆ ಅಲ್ಲ ಸರ್, ಓಕೆ ಪ್ರಶ್ನೆ ಹಾಕೊಳ್ಳೋದು, ಆಮೇಲೆ ಏನಾದ್ರು ಕೇಳೋದು, ಇದು ಏನಿದೆ ಅಲ್ಲ ಆಕ್ಚುಲಿ ಈ ಒಂದು ಏನು ವಿಚಾರ ಏನು ಶೇರಿಂಗ್ ಇದೆ. ಮುಂಜಾನೆ ಕೇರ್ ಮಾಡ್ಬೇಕು, ಮಧ್ಯಾಹ್ನ ಶೇರ್ ಮಾಡ್ಬೇಕು, ರಾತ್ರಿ ಡೇರಿಂಗ್ ಅಂದ್ರೆ ರಾತ್ರಿ ಕಥೆಗಳನ್ನು ಹೇಳಿ ಮಲಗಿಸ್ಬೇಕು. ಇವೇನಿದಾವಲ್ಲ ದಾಟ್ ಬಹಳ ಚೆನ್ನಾಗಿದೆ ಸರ್. ಒಂದು ಜೀವನದಲ್ಲಿ ಅವರ ತಾಯಿ ಮಾಡಿದನ್ನು ನೀಡಿದ್ರೆ ಹೌದಪ್ಪ ಇದು ಮಾಡ್ಲೇಬೇಕು ಅನ್ನೋದೊಂದು ಫೀಲಿಂಗ್ ಬರುತ್ತೆ. ರೈಟ್ ಸರ್ ಬಹಳ ಸಂತೋಷ ಸರ್. ರೈಟ್, ಅವ್ರಿಗೆ ನಿಮ್ ತಾಯಿಯವ್ರಿಗೆ ನಮ್ ದೊಡ್ಡ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು. 10 ಮಕ್ಕಳಿಗೆ ಕಲ್ಸೋದು ಅಂದ್ರೆ ಏನೊಂದು 5 ಪ್ರತಿಯೊಬ್ರು ಇವತ್ತು ಸಕ್ಸಸ್ಫುಲ್ ಇದ್ದಾರೆ. ಆಮೇಲೆ ಸಕ್ಸಸ್ಫುಲ್ ಅಂದ್ರೆ ಏನು, ಬಾಹ್ಯದಲ್ಲಿ ಅಲ್ಲ ಅಂತರಂಗದಲ್ಲಿ ಸಕ್ಸಸ್ಫುಲ್ ಇದ್ದಾರೆ. ಆ ಒಂದು DNA ಅದ್ರಲ್ಲಿ ಬಂದ್ಬಿಟ್ಟಿದೆ. ಸರ್ ಈಗ ನನ್ನ ಮುಂದಿನ ಒಂದು ಏನು ಕ್ಯೂರಿಯಾಸಿಟಿ ಆಗ್ತಾ ಇದೆ. ಈಗ ನೀವು ಶಿರಟ್ಟಿ ಆಯ್ತು, ಅಲ್ಲೆಲ್ಲ ಆಯ್ತು, ಬಟ್ ನಿಮ್ದು ಒಂದು ಎಜುಕೇಶನ್ ಸಲುವಾಗಿ ನೀವು ಊರ್ ಬಿಟ್ಟು ಹೊರಗಡೆ ಬರ್ಲೇಬೇಕಾಯ್ತು, ರೈಟ್? ಆ ಬಂದಾಗ ಇಲ್ಲಿ ಏನೇನಾಯ್ತು ಅಂತ ಸ್ವಲ್ಪ ನಮ್ಗೆ ಎಲ್ಲೆಲ್ಲಿ ಇನ್ಸ್ಪಿರೇಷನ್ ಸಿಕ್ತು, ಯಾರ್ಯಾರ ಜೀವನದಲ್ಲಿ ನಿಮ್ಗೆ ಮಾರ್ಪಾಡು ತಗೊಂಬಂದ್ರು, ಎಲ್ಲಿ ನಿಮ್ಗೆ ಟಚ್ ಆಯ್ತು, ಎಲ್ಲಿ ಹೊಡ್ತಾ ಬಿತ್ತು, ಎಲ್ಲಿ ಕಣ್ಣಲ್ಲಿ ನೀರು ಬಂತು, ಏನಪ್ಪಾ ಹೌದಲ್ಲ ಜೀವನ ಅಂತ ಗೊತ್ತಾಗಿದ್ದು, ಆ ಜೀವನ ಪಾಠ ಹೆಂಗ್ ಕಂಟಿನ್ಯೂ ಆಯ್ತು ಅಂತ ನಂಗೆ ಸ್ವಲ್ಪ